ಜಾಸ್ತಿ ಗಾಡಿ ತುಂಬಾ ಕರಪತ್ರ ಹಂಚುವ ಉದ್ದೇಶ ಏನಿದೆ ಕಾರ್ಮಿಕರಿಗೆ ಹಂಚ್ತಾ ಇದ್ದೀವಿ. ನಗಡಿ 4 ನಿಮಿಷಗಳ 1,15,000 ಕಾರ್ಮಿಕರು ಕರಪತ್ರ ಹಂಚ್ತಾ ಇದ್ದೀವಿ. ಕರಪತ್ರ ಮೂಲ ಉದ್ದೇಶ ಅಂದರೆ ಕಳೆದ 4 ತಿಂಗಳಲ್ಲಿ ನಮ್ಮ ಮತ್ತು ಸರ್ಕಾರ ನಡುವೆ ಏನು ಸಂಧಾನ ನಡೆದಿದೆ ಆ ಸಂಧಾನದ ವಿವರಗಳನ್ನು ಕೊಡೋದು ಮೊದಲ ಒಂದು ಆದ್ಯತೆ. ಮತ್ತು ಎರಡನೇ ಆದ್ಯತೆ ಏನಂದರೆ ನಾವು ಇವತ್ತು ಕಳೆದ 6 ತಿಂಗಳಿಂದ ಎಷ್ಟೇ ಮಾತುಗಳಾದರೂ ಕೂಡ ಸರ್ಕಾರ ಇವತ್ತು ಬರೀ ಕೇವಲ ಹಾವು ಎಣ್ಣೆ ಆಟ ಆಡ್ಕೊಂಡು ಬರ್ತಾನೆ ಇದೆ. ಸ್ಪಷ್ಟವಾದ ನಿಲುವನ್ನು ಅವರು ತಿಳಿಸಿಲ್ಲ. ನಮ್ಮ ನಿಲುವು ಸ್ಪಷ್ಟವಾಗಿದೆ. 38 ತಿಂಗಳ ಬಾಕಿ ಕೊಡಬೇಕಾಗುತ್ತೆ. 1/1/24 ಹೊಸ ವೇತನ ಒಪ್ಪಂದ ಜಾರಿಗೆ ಬರಬೇಕಾಗುತ್ತೆ. ಇದು ಯಾತಿಗೆ ಒತ್ತಾಯ ಮಾಡ್ತಿದ್ವಿ ಅಂದರೆ ಇದು ಕಳೆದ 60-70 ವರ್ಷಗಳು ಬಂದಂಥ ಒಂದು ಲೆಗಸಿ, ಒಂದು ಪದ್ಧತಿ, ಕಾನೂನಾತ್ಮಕ ಕೊಡಬೇಕಂತ ಪದ್ಧತಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದೊಂದು ಕಲ್ಚರು. ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ಸರ್ಕಾರ ನಾವು ಮತ್ತು ಆಳ್ತ ವರ್ಗ ಮಾಡಿಕೊಡುವಂಥ ಒಂದು ಕಲ್ಚರ್ ಇದು. ಈ ಸಂಸ್ಕೃತಿಯನ್ನು ಹಾಳು ಮಾಡುವಂತಹ ಸರ್ಕಾರದ ಯಾವುದೇ ಒಂದು ನಿಲುವಿಗೆ ನಾವು ಪ್ರತಿರೋಧವನ್ನು ವ್ಯಕ್ತಪಡಿಸ್ತೇವೆ. ಒಪ್ಪೋದಿಲ್ಲ ಆಗಿದೆ. ಮುಂದೆ ಏನಂದರೆ ಸಾರಿಗೆ ಸಚಿವರು ಈಗ ನಮಗೆ ಸೆಷನ್ ಹಾತ್ಕೊಳ್ಳಿ ಮತ್ತೊಂದು ಮಾತುಕತೆ ಕರೆದಿದ್ದಾರೆ. ನಮ್ಮ ನಿಲುವೇನಿದೆ ಮುಖ್ಯಮಂತ್ರಿಗಳ ಮೇಲೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರವಾಗಿ ನಾವು ಈಗ ಮತ್ತೆ ಇದನ್ನು ಬಾಲ್ ಹೋಯಿತು ಮುಖ್ಯಮಂತ್ರಿಗಳಿಂದ ಸಾರಿಗೆ ಮಂತ್ರಿಗಳು ಬರ್ತದೆ, ಮತ್ತೆ ಮುಖ್ಯಮಂತ್ರಿಗಳ ಅಂಗಳಕ್ಕೆ ಬೀಳ್ಬೋದು. ನಾವು ಮುಖ್ಯಮಂತ್ರಿಗಳು ಸಭೆ ಮಾಡ್ತಾರೋ ಮಂತ್ರಿಗಳು ಸಭೆ ಮಾಡ್ತಾರೋ ಅದು ಮುಖ್ಯ ಅಲ್ಲ. ನಮ್ಮ ಬೇಡಿಕೆಗಳು ಈಡೇರೋದು ನಮಗೆ ಮುಖ್ಯ. ಆದ್ದರಿಂದ ನಾವು ಎರಡೇ ಬದ್ಧತೆ ನಾವು ಹಿಂದಕ್ಕೆ ಸರಿಗೆ ತಯಾರಿಲ್ಲ. ಜೊತೆಗೆ ಇವತ್ತು ನಮ್ಮ ಏನು ಕರಪತ್ರ ಹೊಡ್ತಾ ಇದ್ದೀವಿ ಇದು ನಮ್ಮ ಮುಂದಿನ ಹೋರಾಟಗಳ ಮೊದಲ ಹಂತ. ಇದು ಏನು ಸರ್ಕಾರ ಯಾವುದೇ ಒಂದು ನಮ್ಮ ತೀರ್ಮಾನಕ್ಕೆ ಬರದೇ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಜನವರಿ ಆದ ನಂತರ ನಾವು ಹೊಸ ವರ್ಷದಲ್ಲಿ ಹೊಸ ರೀತಿಯ ಹೋರಾಟಗಳನ್ನು ಹಮ್ಮಿಕೊಳ್ಬೇಕಾಗುತ್ತೆ. ಅದಕ್ಕೆ ಸಂಪೂರ್ಣವಾದ ಜವಾಬ್ದಾರಿ ಆಳ್ತರ ಮುಂದೆ ಸರ್ಕಾರ ಹೊರಬೇಕಾಗುತ್ತೆ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳ್ತೀನಿ. ನನ್ನ ಜಯದೇವರಾಜ ಅರಸ್ ಅಂತೇಳಿ ನಾನು ಅಖಿಲ ಕರ್ನಾಟಕ ರಾಜ್ಯ ಎಚ್ಚರಿಕೆ ನೌಕರ ಮಹಾಮಂಡಳಿಯ ಪ್ರಧಾನ ಕಾರ್ಯದರ್ಶಿ, ಜಂಟಿ ಕ್ರಿಯಾ ಸಮಿತಿಯ ಸಂಚಾಲಕ.